ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಭಗವದ್ಗೀತಾ ಅಧ್ಯಯನಕ್ಕೆ ಸ್ವಾಗತ. ಭಗವದ್ಗೀತೆಯ 16ನೇ ಅಧ್ಯಾಯವಾದ ದೈವಾಸುರ ಸಂಪದ್ವಿಭಾಗ ಯೋಗ, ಇದರ ಕುರಿತಾಗಿ ನಾವು ತಿಳಿದುಕೊಳ್ಳುತ್ತಿದ್ದೇವೆ. ಆಸುರಿ ಸ್ವಭಾವದ ಜನರ ಚಟುವಟಿಕೆಗಳ ಕುರಿತಾಗಿ ಭಗವಾನ್ ಶ್ರೀಕೃಷ್ಣನು ನಮಗೆ ತಿಳಿಸಿಕೊಡುತ್ತಿದ್ದಾನೆ. ಆಸುರಿ ಸ್ವಭಾವದ ಜನರು ಇಂದ್ರಿಯ ಭೋಗವನ್ನೇ ಬದುಕಿನ ಪರಮ ಗುರಿಯನ್ನಾಗಿರಿಸಿಕೊಂಡಿರುತ್ತಾರೆ. ಇಂದ್ರಿಯ ಭೋಗವನ್ನು ಸಾಧಿಸಲು ಅವರು ಸಾಯುವವರೆಗೆ ಪ್ರಯತ್ನಿಸುತ್ತಾರೆ. ಸಾವಿನಾಚೆಯ ಬದುಕಿನಲ್ಲಿ ಅವರಿಗೆ ನಂಬಿಕೆ ಇರುವುದಿಲ್ಲ. ನಾವು ಈ ಜನ್ಮದಲ್ಲಿ ಮಾಡುವ ಕರ್ಮಕ್ಕೆ ಅನುಗುಣವಾಗಿ ನಮಗೆ ಮುಂದಿನ ಜನ್ಮದಲ್ಲಿ ಶರೀರವು ಲಭ್ಯವಾಗುತ್ತದೆ ಎಂಬುದನ್ನು ಅವರು ಅರ್ಥ ಮಾಡಿಕೊಳ್ಳುವುದಿಲ್ಲ. ಸಾಯುವ ಕಡೆಯ ಕ್ಷಣದವರೆಗೂ ಅವರ ಯೋಜನೆಗಳು ಮುಗಿದಿರುವುದಿಲ್ಲ. ತನ್ನ ಆಯಸ್ಸನ್ನು ಇನ್ನೂ 4 ವರ್ಷಗಳ ಕಾಲ ಹೆಚ್ಚಿಸಬೇಕು ಎಂದು ಇಂತಹವರು ವೈದ್ಯರನ್ನು ಪ್ರಾರ್ಥಿಸಿಕೊಳ್ಳುತ್ತಾರೆ. ಆದರೆ ವೈದ್ಯನು ಆಯಸ್ಸನ್ನು 1 ಕ್ಷಣದ ಮಟ್ಟಿಗೂ ಹೆಚ್ಚಿಸಲು ಸಾಧ್ಯವಿಲ್ಲ ಎಂಬುದು ಇವರಿಗೆ ತಿಳಿದಿರುವುದಿಲ್ಲ. ಜೀವಿಯು ಅನುಭವಿಸಲು ಎಷ್ಟು ಕಾಲವನ್ನು ನಿಗದಿ ಮಾಡಲಾಗಿದೆಯೋ ಅದಕ್ಕೆ 1 ಕ್ಷಣವನ್ನು ಸೇರಿಸಲು ಪ್ರಕೃತಿಯ ನಿಯಮಗಳು ಅವಕಾಶ ಕೊಡುವುದಿಲ್ಲ. ಆಸುರಿ ಸ್ವಭಾವದ ವ್ಯಕ್ತಿಗಳು ಇಂದ್ರಿಯ ಭೋಗಕ್ಕಾಗಿ ಎಲ್ಲ ರೀತಿಯ ಪಾಪಗಳನ್ನು ಮಾಡುತ್ತಾರೆ. ಪರಮಾತ್ಮನು ಆತ್ಮಸಾಕ್ಷಿಯಾಗಿ ತನ್ನ ಹೃದಯದಲ್ಲಿ ಕುಳಿತಿದ್ದಾನೆ ಎಂಬುದು ಆತನಿಗೆ ತಿಳಿಯದು. ವ್ಯಕ್ತಿಯ ಪ್ರತಿಯೊಂದು ಕಾರ್ಯಗಳನ್ನು ಪರಮಾತ್ಮನು ವೀಕ್ಷಿಸುತ್ತಿರುತ್ತಾನೆ. ಆತ್ಮ ಮತ್ತು ಪರಮಾತ್ಮರು ಒಂದು ಮರದಲ್ಲಿ ಕುಳಿತಿರುವ 2 ಪಕ್ಷಿಗಳಂತೆ. ಅವರಿಬ್ಬರು ಜೀವಿಯ ಹೃದಯದಲ್ಲಿ ಕುಳಿತಿರುತ್ತಾರೆ. ಜೀವಿಯು ಕಾರ್ಯದಲ್ಲಿ ನಿರತನಾಗಿದ್ದಾನೆ ಮತ್ತು ರೆಂಬೆಯಲ್ಲಿರುವಂತಹ ಹಣ್ಣುಗಳನ್ನು ಸವಿಯಲು ಪ್ರಯತ್ನಿಸುತ್ತಿದ್ದಾನೆ. ಈ ರೀತಿಯಾಗಿ ಆತನು ಕಷ್ಟಪಡುತ್ತಿದ್ದಾನೆ. ಆದರೆ ಪರಮಾತ್ಮನು ಇದೆಲ್ಲವನ್ನು ನೋಡುತ್ತಾ ಸಾಕ್ಷಿಯಾಗಿ ಕುಳಿತಿರುತ್ತಾನೆ. ಆಸುರಿ ಸ್ವಭಾವದ ವ್ಯಕ್ತಿ ಕಷ್ಟಪಟ್ಟು ಇಂದ್ರಿಯ ಭೋಗದ ವಸ್ತುಗಳನ್ನು ಪಡೆದಾಗ ಅವನ ಸ್ವಭಾವವು ಯಾವ ರೀತಿಯಾಗಿರುತ್ತದೆ ಎಂಬುದನ್ನು ಇಲ್ಲಿ ಭಗವಂತನು ತಿಳಿಸುತ್ತಿದ್ದಾನೆ. ಇದಮದ್ಯ ಮಯಾ ಲಬ್ಧಂ ಇಮಂ ಪ್ರಾಪ್ಸೆ ಮನೋರಥಂ ಇದಮಸ್ತೀದಮಪಿ ಮೇ ಭವಿಷ್ಯತಿ ಪುನರ್ಧನಂ ಅಸೌ ಮಯಾ ಹತಾಶತ್ರೌ ಹನಿಷ್ಯೇ ಚಾಪರಾನಪಿ ಈಶ್ವರೋಹಂ ಅಹಂ ಭೋಗಿ ಸಿದ್ಧೋಹಂ ಬಲವಾನ್ ಸುಖಿ ಆಢ್ಯೋ ಅಭಿಜನವಾನಸ್ಮಿ ಕೋನ್ಯೋಸ್ತಿ ಸದೃಶೋ ಮಯಾ ಯಕ್ಷೇ ದಾಸ್ಯಾಮಿ ಮೋದಿಷ್ಯ ಇತ್ಯಜ್ಞಾನ ವಿಮೋಹಿತ. ಅನುವಾದ: ಆಸುರಿ ಸ್ವಭಾವದವನು ಹೀಗೆ ಯೋಚಿಸುತ್ತಾನೆ, ನನಗೆ ಇವತ್ತು ಇಷ್ಟು ಸಂಪತ್ತಿದೆ ಮತ್ತು ನನ್ನ ಯೋಜನೆಗಳಿಗೆ ಅನುಗುಣವಾಗಿ ಇನ್ನೂ ಹೆಚ್ಚಾಗಿ ಸಂಪಾದಿಸುತ್ತೇನೆ. ಈಗ ನನ್ನದು ಇಷ್ಟಿದೆ, ಮುಂದೆ ಹೆಚ್ಚು ಹೆಚ್ಚಾಗುತ್ತಾ ಹೋಗುತ್ತದೆ. ಅವನು ನನ್ನ ಶತ್ರು, ಅವನನ್ನು ನಾನು ಕೊಂದಿದ್ದೇನೆ. ನನ್ನ ಇತರ ಶತ್ರುಗಳು ಕೊಲ್ಲಲ್ಪಡುವರು. ನಾನು ಎಲ್ಲದರ ಪ್ರಭು, ಭೋಗ ಪಡುವವನೂ ನಾನೇ. ನಾನು ಪರಿಪೂರ್ಣ, ಬಲಶಾಲಿ ಮತ್ತು ಸುಖಿ. ನಾನೇ ಅತ್ಯಂತ ಶ್ರೀಮಂತ. ಶ್ರೀಮಂತ ನಂಟರು ನನ್ನ ಸುತ್ತ ಇದ್ದಾರೆ. ನನ್ನಷ್ಟು ಬಲಶಾಲಿಯಾದವರು ಮತ್ತು ಸುಖಿಯಾದವರು ಯಾರೂ ಇಲ್ಲ. ನಾನು ಯಾಗ ಮಾಡುವೆನು, ಒಂದಿಷ್ಟು ದಾನ ಕೊಡುವೆನು, ಅನಂತರ ಮೋದ ಪಡುವೆನು. ಹೀಗೆ ಇಂತಹ ಮನುಷ್ಯರು ಅಜ್ಞಾನದಿಂದ ಭ್ರಾಂತರಾಗುತ್ತಾರೆ. ಈ ರೀತಿಯಾದಂತಹ ಸ್ವಭಾವವನ್ನು ಪಡೆದ ಆಸುರಿ ವರ್ಗದ ಜನರು ನರಕಕ್ಕೆ ಸಾಗುತ್ತಾರೆ. ಅನೇಕ ಚಿತ್ತ ವಿಭ್ರಾಂತ ಮೋಹಜಾಲ ಸಮಾವೃತ ಪ್ರಸಕ್ತ ಕಾಮ ಭೋಗೇಶು ಪತಂತಿ ನರಕೆ ಅಶುಚೌ. ಹೀಗೆ ಅವರು ಹಲವಾರು ಆತಂಕಗಳಿಂದ ಭ್ರಾಂತರಾಗಿ ಮಾಯೆಯ ಬಲೆಯಲ್ಲಿ ಬಂಧಿತರಾಗಿ ಇಂದ್ರಿಯ ಭೋಗದಲ್ಲಿ ಅತಿಯಾಗಿ ಆಸಕ್ತರಾಗಿರುತ್ತಾರೆ ಮತ್ತು ನರಕಕ್ಕೆ ಬೀಳುತ್ತಾರೆ. ಆಸುರಿ ಸ್ವಭಾವದ ವ್ಯಕ್ತಿಯ ಹಣದಾಸೆಗೆ ಮಿತಿ ಎನ್ನುವುದೇ ಇಲ್ಲ. ಹಣ ಸಂಪಾದನೆ ಮಾಡಲು ಪಾಪಕರ್ಮಗಳಲ್ಲಿ ಆತನು ತೊಡಗುತ್ತಾನೆ. ವ್ಯಕ್ತಿಯು ಈ ಜನ್ಮದಲ್ಲಿ ಪಡೆಯುವುದೆಲ್ಲವೂ ಆತನ ಹಿಂದಿನ ಜನ್ಮದ ಪುಣ್ಯದ ಫಲ ಎಂಬುದು ಆತನಿಗೆ ತಿಳಿದಿಲ್ಲ. ತನ್ನ ಶ್ರೀಮಂತಿಕೆಯೆಲ್ಲಕ್ಕೂ ತನ್ನ ಶ್ರಮವೇ ಕಾರಣ ಎಂದು ಆತನು ಯೋಚಿಸುತ್ತಾನೆ. ಇಂತಹ ಆಸುರಿ ಸ್ವಭಾವದ ಮನುಷ್ಯನೊಡನೆ ಸ್ಪರ್ಧೆಗೆ ನಿಲ್ಲುವವನು ಅವನ ಶತ್ರುವಾಗುತ್ತಾನೆ. ಆಸುರಿ ಸ್ವಭಾವದ ಜನರು ಹಲವರಿದ್ದಾರೆ. ಅವರಲ್ಲಿ ಪ್ರತಿಯೊಬ್ಬನೂ ಇತರರಿಗೆ ಶತ್ರು. ಹಗೆತನವು ಹೆಚ್ಚು ಹೆಚ್ಚು ಆಳವಾಗುತ್ತಾ ಹೋಗುತ್ತದೆ. ಜನರ ನಡುವೆ, ಅನಂತರ ಸಂಸಾರಗಳ ನಡುವೆ, ಅನಂತರ ಸಮಾಜಗಳ ನಡುವೆ, ಕಡೆಗೆ ರಾಷ್ಟ್ರಗಳ ನಡುವೆ ಹಗೆತನ ಹೆಚ್ಚಾಗುತ್ತದೆ. ಇದರಿಂದಾಗಿ ಇಡೀ ಪ್ರಪಂಚದಲ್ಲಿ ಸದಾ ಘರ್ಷಣೆ, ಯುದ್ಧ, ಶತ್ರುತ್ವ ಉಂಟಾಗುತ್ತದೆ. ಆಸುರಿ ಸ್ವಭಾವದ ವ್ಯಕ್ತಿಯು ತಾನು ಇತರರೆಲ್ಲರನ್ನೂ ಬಲಿ ಕೊಟ್ಟು ಬದುಕಬಲ್ಲೆ ಎಂದು ಭಾವಿಸುತ್ತಾನೆ. ಆತ್ಮಸಂಭಾವಿತ ಸ್ತಬ್ಧ ಧನಮಾನಮದಾನ್ವಿತ ಯಜಂತೆ ನಾಮ ಯಜ್ಞೈಸ್ತೆ ದಂಭೇನ ಅವಿಧಿಪೂರ್ವಕಂ. ಅನುವಾದ: ಅವರು ತಮ್ಮ ವಿಷಯದಲ್ಲಿ ಸಂಪೂರ್ಣ ತೃಪ್ತರು ಮತ್ತು ಯಾವಾಗಲೂ ಉದ್ಧಟರು. ಸಂಪತ್ತು ಮತ್ತು ಒಣಪ್ರತಿಷ್ಠೆಗಳಿಂದ ಭ್ರಾಂತರಾದವರು. ಕೆಲವೊಮ್ಮೆ ಅವರು ಯಾವ ನಿಯಮ ನಿಬಂಧನೆಗಳನ್ನು ಅನುಸರಿಸದೆ ಜಂಭದಿಂದ ಹೆಸರಿಗೆ ಮಾತ್ರ ಯಜ್ಞಗಳನ್ನು ಮಾಡುತ್ತಾರೆ.
ಅಹಂಕಾರಂ ಬಲಂ ದರ್ಪಂ ಕಾಮಂ ಕ್ರೋಧಂ ಚ ಸಂಶ್ರಿತ ಮಾಮಾತ್ಮ ಪರದೇಹೇಶು ಪ್ರದ್ವಿಷಂತೋ ಅಭ್ಯಸೂಯಕ. ಅನುವಾದ: ಅಹಂಕಾರ, ಬಲ, ದರ್ಪ, ಕಾಮ ಮತ್ತು ಕ್ರೋಧಗಳಿಂದ ಅಸುರರು ದಿಗ್ಭ್ರಾಂತರಾಗುತ್ತಾರೆ. ಅವರ ದೇಹಗಳಲ್ಲಿ ಮತ್ತು ಇತರರ ದೇಹಗಳಲ್ಲಿ ಇರುವ ದೇವೋತ್ತಮ ಪರಮಪುರುಷನನ್ನು ದ್ವೇಷಿಸಿ ನಿಜವಾದ ಧರ್ಮವನ್ನು ಹಳಿದು ಮಾತನಾಡುತ್ತಾರೆ. ಆಸುರಿ ಸ್ವಭಾವದ ಜನರು ಯಾವಾಗಲೂ ಭಗವಂತನ ಪರಮ ಅಧಿಕಾರದ ವಿರುದ್ಧವಾಗಿರುತ್ತಾರೆ. ಧರ್ಮಗ್ರಂಥಗಳನ್ನು ನಂಬಲು ಅವರು ಇಷ್ಟಪಡುವುದಿಲ್ಲ. ಧರ್ಮಗ್ರಂಥಗಳ ವಿಷಯದಲ್ಲಿ ಮತ್ತು ದೇವೋತ್ತಮ ಪರಮಪುರುಷನ ಇರುವಿಕೆಯ ವಿಷಯದಲ್ಲಿ ಅವರಿಗೆ ಅಸೂಯೆ. ನಮ್ಮ ಇಂದಿನ ಬದುಕು ಮುಂದಿನ ಬದುಕಿಗೆ ಸಿದ್ಧತೆ ಎಂಬುದನ್ನು ಆತನು ಅರಿಯುವುದಿಲ್ಲ. ಬಲ, ಅಧಿಕಾರ ಅಥವಾ ಶ್ರೀಮಂತಿಕೆಯಲ್ಲಿ ಯಾರೂ ತನ್ನ ಸಮಾನರಿಲ್ಲ. ಆದ್ದರಿಂದ ತಾನು ಏನನ್ನಾದರೂ ಮಾಡಬಹುದು, ಯಾರೂ ತನ್ನನ್ನು ತಡೆಯಲು ಸಾಧ್ಯವಿಲ್ಲ ಎಂದು ಆತನು ಭಾವಿಸುತ್ತಾನೆ. ಈ ರೀತಿಯಾದಂತಹ ಆಸುರಿ ಸ್ವಭಾವದ ಜನರನ್ನು ಭಗವಾನ್ ಶ್ರೀಕೃಷ್ಣನು ಯಾವ ರೀತಿಯಾಗಿ ನಡೆಸಿಕೊಳ್ಳುತ್ತಾನೆ ಎಂಬುದನ್ನು ಇಲ್ಲಿ ತಿಳಿಸಿಕೊಡುತ್ತಿದ್ದಾನೆ. ತಾನಹಂ ದ್ವಿಷತಃ ಕ್ರೂರಾನ್ ಸಂಸಾರೇಷು ನರಾಧಮಾನ್ ಕ್ಷಿಪಾಮ್ಯಜಸ್ರಮಶುಭಾನ್ ಆಸುರೇಷು ಏವ ಯೋನಿಷು. ಅನುವಾದ: ಅಸೂಯಾಪರರು, ಕ್ರೂರರು, ನರಾಧಮರು ಆದವರನ್ನು ನಾನು ನಿರಂತರವಾಗಿ ಐಹಿಕ ಅಸ್ತಿತ್ವದ ಸಾಗರಕ್ಕೆ ನೂಕುತ್ತೇನೆ. ಹಲವಾರು ಆಸುರಿ ಜೀವವರ್ಗಗಳಿಗೆ ತಳ್ಳುತ್ತೇನೆ. ಒಬ್ಬ ಜೀವಾತ್ಮನು ಯಾವ ರೀತಿಯಾದಂತಹ ಶರೀರವನ್ನು ಪಡೆಯಬೇಕು ಎಂಬುದನ್ನು ಪ್ರಕೃತಿ ನಿರ್ಧರಿಸುತ್ತದೆ. ವ್ಯಕ್ತಿಯು ಈ ಜನ್ಮದಲ್ಲಿ ಮಾಡಿದಂತಹ ಕರ್ಮಗಳಿಗೆ ಅನುಗುಣವಾಗಿ ಅವನಿಗೆ ಮುಂದಿನ ಶರೀರವನ್ನು ನೀಡಲಾಗುತ್ತದೆ. ಈ ಎಲ್ಲ ವಿಷಯಗಳನ್ನು ತಿಳಿಯದೇ ಇರುವಂತಹ ವ್ಯಕ್ತಿಯು ಮನಸ್ಸಿಗೆ ಬಂದಂತೆ ಜೀವನವನ್ನು ನಡೆಸಿದರೆ ಆತನ ಮುಂದಿನ ಜನ್ಮದಲ್ಲಿ ಆತನು ಪ್ರಾಣಿಯ ಜನ್ಮವನ್ನು ಅಥವಾ ಕೀಟದ ಜನ್ಮವನ್ನು ಪಡೆಯಬೇಕಾಗುತ್ತದೆ. ಒಬ್ಬ ವ್ಯಕ್ತಿಯು ತಿಳಿದು ಕಾನೂನನ್ನು ಉಲ್ಲಂಘಿಸಿದರೂ ಅಥವಾ ತಿಳಿಯದೇ ಕಾನೂನನ್ನು ಉಲ್ಲಂಘಿಸಿದರೂ ಆತನಿಗೆ ಶಿಕ್ಷೆ ಇದೆ. ಬೆಂಕಿಯನ್ನು ನಾವು ತಿಳಿದು ಮುಟ್ಟಿದರೂ ತಿಳಿಯದೆ ಮುಟ್ಟಿದರೂ ಅದು ನಮ್ಮನ್ನು ಸುಡುತ್ತದೆ. ಹಾಗೆಯೇ ಭೌತಿಕ ಪ್ರಕೃತಿಯ ಗುಣಗಳನ್ನು, ನಿಯಮಗಳನ್ನು ನಾವು ತಿಳಿದಿದ್ದರೂ ಅಥವಾ ತಿಳಿಯದಿದ್ದರೂ ಅದು ನಮ್ಮ ಮೇಲೆ ತನ್ನ ಪರಿಣಾಮಗಳನ್ನು ಬೀರುತ್ತದೆ. ಬುದ್ಧಿವಂತನಾದಂತಹ ವ್ಯಕ್ತಿಯು ಜ್ಞಾನವನ್ನು ಬೆಳೆಸಿಕೊಂಡು ತನ್ನ ಜೀವನವನ್ನು ಸರಿಯಾದ ಮಾರ್ಗದಲ್ಲಿ ನಡೆಸಬೇಕು. ವ್ಯಕ್ತಿಗತ ಆತ್ಮನನ್ನು ಸಾವಿನ ನಂತರ ಒಬ್ಬ ತಾಯಿಯ ಗರ್ಭದಲ್ಲಿ ಇಡಲಾಗುತ್ತದೆ. ಅಲ್ಲಿ ಪರಮಶಕ್ತಿಯ ಮೇಲ್ವಿಚಾರಣೆಯಲ್ಲಿ ಅದಕ್ಕೆ ಒಂದು ನಿರ್ದಿಷ್ಟ ಬಗೆಯ ದೇಹವು ಲಭ್ಯವಾಗುತ್ತದೆ. ಇದನ್ನು ಶ್ರೀಮದ್ ಭಾಗವತದ 3ನೇ ಸ್ಕಂದದಲ್ಲಿ ತಿಳಿಸಲಾಗಿದೆ. ನಾವು ಐಹಿಕ ಅಸ್ತಿತ್ವದಲ್ಲಿ ಪ್ರಾಣಿಗಳು, ಕೀಟಗಳು, ಮನುಷ್ಯರು ಮೊದಲಾದ ಅನೇಕ ಬಗೆಯ ಜೀವವರ್ಗಗಳನ್ನು ಕಾಣುತ್ತೇವೆ. ಎಲ್ಲವನ್ನೂ ಮೇಲಿನ ಸ್ಥಾನದ ಶಕ್ತಿಯು ವ್ಯವಸ್ಥೆ ಮಾಡುತ್ತದೆ. ಅವೆಲ್ಲ ಆಕಸ್ಮಿಕಗಳಲ್ಲ. ಆಸುರಿ ಪ್ರವೃತ್ತಿಯವರನ್ನು ನಿರಂತರವಾಗಿ ರಾಕ್ಷಸರ ಗರ್ಭಗಳಲ್ಲಿ ಇಡಲಾಗುತ್ತದೆ. ಹೀಗೆ ಅವರು ನರಾಧಮರಾಗಿ ಅಸೂಯಾಪರರಾಗಿಯೇ ಉಳಿಯುತ್ತಾರೆ ಎಂದು ಇಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಇಂತಹ ಆಸುರಿ ವರ್ಗದವರು ಯಾವಾಗಲೂ ಅತಿಕಾಮಿಗಳಾಗಿ, ಹಿಂಸಾಪರರಾಗಿ, ದ್ವೇಷ ಭರಿಸುವಂತಹವರಾಗಿ ಇರುತ್ತಾರೆ. ಆಸುರೀಂ ಯೋನಿಮಾಪನ್ನ ಮೂಢಾ ಜನ್ಮನಿ ಜನ್ಮನಿ ಮಾಮಾಪ್ರಪ್ಯೈವ ಕೌಂತೇಯ ತತೋ ಯಾಂತ್ಯಧಮಾಂ ಗತಿಂ. ಕುಂತಿಯ ಮಗನಾದ ಅರ್ಜುನನೇ, ಆಸುರಿ ಜೀವವರ್ಗಗಳಲ್ಲಿ ಮತ್ತೆ ಮತ್ತೆ ಹುಟ್ಟುವ ಇಂತಹ ಜನರು ಎಂದೂ ನನ್ನ ಬಳಿಗೆ ಬರಲಾರರು. ಕ್ರಮೇಣ ಅವರು ಅಧಮಗತಿಗೆ ಇಳಿಯುತ್ತಾರೆ. ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನು ಯಾರನ್ನೂ ದ್ವೇಷಿಸುವುದಿಲ್ಲ. ಇದನ್ನು ವೇದಾಂತ ಸೂತ್ರದಲ್ಲಿ ತಿಳಿಸಲಾಗಿದೆ. ಅಸುರರನ್ನು ಬದುಕಿನ ಅತ್ಯಂತ ಹೀನಸ್ಥಿತಿಯಲ್ಲಿ ಇಡುವುದು ಸಹ ಅವನ ದಯೆಯ ಒಂದು ಲಕ್ಷಣ. ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ ಕಾಮಕ್ರೋಧಸ್ತಥಾ ಲೋಭ ತಸ್ಮಾದೇತತ್ರಯಂ ತ್ಯಜೇತ್. ಅನುವಾದ: ನರಕಕ್ಕೆ 3 ದ್ವಾರಗಳಿವೆ: ಕಾಮ, ಕ್ರೋಧ ಮತ್ತು ಲೋಭ. ಪ್ರತಿಯೊಬ್ಬ ವಿವೇಕಿಯೂ ಇವುಗಳನ್ನು ಬಿಡಬೇಕು, ಏಕೆಂದರೆ ಅವು ಆತ್ಮದ ಅವನತಿಗೆ ಕಾರಣವಾಗುತ್ತವೆ. ಆಸುರಿ ಬದುಕು ಯಾವ ರೀತಿಯಾಗಿ ಪ್ರಾರಂಭವಾಗುತ್ತದೆ ಎಂಬುದನ್ನು ಇಲ್ಲಿ ಭಗವಂತನು ತಿಳಿಸುತ್ತಿದ್ದಾನೆ. ಮನುಷ್ಯನು ತನ್ನ ಕಾಮದ ತೃಪ್ತಿಗಾಗಿ ಪ್ರಯತ್ನಿಸುತ್ತಾನೆ. ತೃಪ್ತಿಯು ದೊರಕದಿದ್ದಾಗ ಕ್ರೋಧ ಮತ್ತು ಲೋಭಗಳು ಹುಟ್ಟುತ್ತವೆ. ಆಸುರಿ ಜೀವವರ್ಗಕ್ಕೆ ಜಾರಿ ಹೋಗಲು ಇಷ್ಟವಿಲ್ಲದ ವಿವೇಚನಾವಂತನು ಈ 3 ವೈರಿಗಳನ್ನು ಬಿಟ್ಟು ಬಿಡಲು ಪ್ರಯತ್ನಿಸಬೇಕು. ಈ ಲೌಕಿಕ ತೊಡಕಿನಿಂದ ಬಿಡುಗಡೆಯು ಸಾಧ್ಯವೇ ಇಲ್ಲದಿರುವಷ್ಟು ಮಟ್ಟಿಗೆ ಇವು ಆತ್ಮನನ್ನು ಬಂಧಿಸುತ್ತವೆ. ಏತೈರ್ವಿಮುಕ್ತ ಕೌಂತೇಯ ತಮೋದ್ವಾರೈಸ್ತ್ರಿಭಿರ್ನರಃ ಆಚರತ್ಯಾತ್ಮನ ಶ್ರೇಯಸ್ತತೋ ಯಾತಿ ಪರಾಂ ಗತಿಂ. ಅನುವಾದ: ಕುಂತಿಯ ಮಗನಾದ ಅರ್ಜುನನೇ, ನರಕದ ಈ ದ್ವಾರಗಳಿಂದ ತಪ್ಪಿಸಿಕೊಂಡವನು ಆತ್ಮ ಸಾಕ್ಷಾತ್ಕಾರಕ್ಕೆ ನೆರವಾಗುವ ಕರ್ಮಗಳನ್ನು ಮಾಡುತ್ತಾನೆ.
ಹೀಗೆ ಕ್ರಮೇಣ ಪರಮಗತಿಯನ್ನು ಹೊಂದುತ್ತಾನೆ. ವ್ಯಕ್ತಿಯು ಕಾಮ, ಕ್ರೋಧ ಮತ್ತು ಲೋಭಗಳಿಂದ ಮುಕ್ತನಾದಷ್ಟು ಅವನ ಬದುಕು ಶುದ್ಧವಾಗುತ್ತದೆ. ಶಾಸ್ತ್ರಗಳಲ್ಲಿ ಹೇಳಿರುವ ನಿಯಮಗಳನ್ನು ಪಾಲಿಸುತ್ತಾ ಆಸುರಿ ಗುಣಗಳನ್ನು ದೂರ ಮಾಡಿ ಜೀವನವನ್ನು ಸಾರ್ಥಕಗೊಳಿಸುವಂತಹ ಮಾರ್ಗದ ವಿಷಯವಾಗಿ ಮುಂದಿನ ಸಂಚಿಕೆಯಲ್ಲಿ ನಾವು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ಧನ್ಯವಾದಗಳು. ಹರೇ ಕೃಷ್ಣ.